ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಧ್ಯಾನದ ಬಗ್ಗೆ ನಾನು ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಮಾತು ವಿತ್ ಮಾಲಿನಿ ಚಾನಲಲ್ಲೂ ಸಹ ಅದು ತಮಗೆ ದೊರಕುತ್ತದೆ. ಇದರ ಹೊರತಾಗಿ ವಿಶ್ವೇಶ್ವರ ಭಟ್ ಅವರ ವಿಶ್ವವಾಣಿ ಚಾನಲಲ್ಲೂ ಸಹ ಈ ಒಂದು ಧ್ಯಾನದ ಬಗ್ಗೆ ಮಾತಾಡಿದ್ದೀನಿ. ಗೌರಿ ಶಕ್ಕಿಯವರ ಯೂಟ್ಯೂಬ್ ಚಾನಲಲ್ಲೂ ಸಹ ಧ್ಯಾನದ ಬಗ್ಗೆ ದೀರ್ಘವಾಗಿ ಹಲವಾರು ವಿಚಾರಗಳನ್ನು ನಾನು ತಿಳಿಸಿದ್ದೀನಿ. ಈ ಒಂದು ಜಗತ್ತಿನಲ್ಲಿ ಆಧುನಿಕ ಜಗತ್ತು ಕೃತಕ ಬುದ್ಧಿಮತ್ತೆ ಎಲ್ಲ ಕಡೆ ನಾವು ಬಳಕೆ ಮಾಡ್ತಾ ಇದ್ದೀವಿ. ಮತ್ತು ಇದು ಒತ್ತಡದ ಜಗತ್ತು, ಎಲ್ಲ ಕ್ಷೇತ್ರದಲ್ಲೂ ಒತ್ತಡ. ನಮ್ಮ ಒಂದು ವೈವಾಹಿಕ ಜೀವನ ಆಗ್ಬೋದು, ಕೌಟುಂಬಿಕ ಜೀವನ ಆಗ್ಬೋದು, ನಮ್ಮ ಕೆಲಸ ಎಲ್ಲ ಕಡೆಯಲ್ಲೂ ನಾವು ಹೆಚ್ಚು ಒತ್ತಡಗಳನ್ನು ಅನುಭವಿಸ್ತಾ ಇದ್ದೀವಿ. ಒತ್ತಡ ಕಾರಕಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಮನುಷ್ಯ ನೆಮ್ಮದಿಯಾಗಿರಬೇಕು, ಸಮಾಧಾನದಿಂದ ಸಂತೋಷದಿಂದ ಬದುಕಬೇಕು ಅಂದರೆ 3 ಮುಖ್ಯ ಸೂತ್ರಗಳನ್ನು ನಾವು ತಿಳ್ಕೋಬೇಕಾಗುತ್ತೆ. ಅದರಲ್ಲೂ ನೆಮ್ಮದಿ ಸಂತೋಷದ ಜೊತೆಗೆ ಆರೋಗ್ಯನೂ ಸಹ ಬಹಳ ಮುಖ್ಯ. ಪರಿಪೂರ್ಣ ಆರೋಗ್ಯ ಅಥವಾ ಸಮಗ್ರ ಆರೋಗ್ಯ ಅಂತ ನಾವೇನಂತೀವಿ, ದೈಹಿಕ, ಮಾನಸಿಕ, ಸಾಮಾಜಿಕ, ಲೈಂಗಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ. ಇಷ್ಟು ಆರೋಗ್ಯ ನಮಗೆ ಒಟ್ಟಾರೆ ಬೇಕು ಅಂತಂದರೆ 3 ಮುಖ್ಯ ಸೂತ್ರಗಳನ್ನು ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಯೋಗ, 2ನೆಯದು ಧ್ಯಾನ, 3ನೆಯದು ಪ್ರಾಣಾಯಾಮ. ಹಾಗಾಗಿ ಈ 3ನ್ನು ಯಾರು ತಮ್ಮ ನಿತ್ಯ ಜೀವನದಲ್ಲಿ ಅನುಸರಿಸುತ್ತಾರೆ, ಅಳವಡಿಸ್ಕೊಂಡಿರ್ತಾರೆ, ಅವರು ಪರಿಪೂರ್ಣ ಆರೋಗ್ಯವನ್ನು ಹೊಂದಿರ್ತಾರೆ ಮತ್ತು ಸದಾ ಸಂತೋಷವಾಗಿರ್ತಾರೆ. ಹಾಗಾದರೆ ಈ ಧ್ಯಾನದಿಂದ ಬೇಕಾದಷ್ಟು ಸಾಮಾನ್ಯ ಜನರು ಅಸಾಧಾರಣ ಸಾಧಕರಾದರು, ಅಸಾಧಾರಣರಾದರು, ಮಹಾಪುರುಷರಾದರು, ಸಾಧು ಸಂತರಾಗಿ ಅವರು ಬದಲಾವಣೆಗಳನ್ನು ನಾವು ನೋಡ್ತೀವಿ. ಧ್ಯಾನಕ್ಕೆ ಅಂತಹ ಒಂದು ಅದ್ಭುತವಾದ ಶಕ್ತಿ ಇದೆ. ಸಾಮಾನ್ಯನನ್ನು ಅಸಾಮಾನ್ಯವನ್ನಾಗಿ ಮಾಡುವಂಥ ಶಕ್ತಿ ಇದೆ. ಸಾಮಾನ್ಯ ಮನುಷ್ಯನನ್ನು ದೈವತ್ವಕ್ಕೆ ಏರಿಸುವಂತಹ ಶಕ್ತಿ ಇದೆ. ಹಾಗಾಗಿ ಧ್ಯಾನದಿಂದ ಯಾರ್ಯಾರು ಈ ರೀತಿ ಒಂದಷ್ಟು ಉದಾಹರಣೆಗಳನ್ನು ನಾವು ನೋಡೋಣ. ಬದಲಾವಣೆ ಹೊಂದಿ ಸಾಮಾನ್ಯರಾಗಿದ್ದವರು, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದವರು, ನಂತರದ ದಿನದಲ್ಲಿ ಅಸಾಮಾನ್ಯರಾದರು, ಅದರ ಜೊತೆಯಲ್ಲಿ ದೈವತ್ವದ ಹಂತಕ್ಕೆ ಏರಿದಂತಹ ಬೇಕಾದಷ್ಟು ಉದಾಹರಣೆಗಳು ನಮಗೆ ಸಿಕ್ಕುತ್ತೆ. ಅದರಲ್ಲಿ ಕೆಲವು ಉದಾಹರಣೆಗಳನ್ನು ನಾವು ನೋಡೋದಾದರೆ, ಮೊದಲನೆಯದಾಗಿ ಗೌತಮ ಬುದ್ಧ ಸಿದ್ಧಾರ್ಥ ಅವನು ಚಕ್ರವರ್ತಿ ಆಗಬಹುದಾಗಿತ್ತು. ಆದರೆ ಅವನಿಗೆ ಬದುಕಿನ ಒಂದು ಸತ್ಯಗಳ ಅರಿವಾದಾಗ ಆ ಒಂದು ರಾಜ್ಯವನ್ನು ತೊರೆದು ಧ್ಯಾನಾವಸ್ಥೆಯಲ್ಲಿ ನಂತರ ಸಿದ್ಧಾರ್ಥ ಗೌತಮ ಬುದ್ಧನಾಗಿ ಅಷ್ಟಾಂಗ ಮಾರ್ಗವನ್ನು ಇಡೀ ಜಗತ್ತಿಗೆ ತೋರಿಸಿ ಸಾರಿ ಬಹಳಷ್ಟು ಜನರಿಗೆ, ನೂರಾರು, ಸಾವಿರಾರು, ಲಕ್ಷಾಂತರ ಜನರು ಅಂತಲೇ ಹೇಳ್ಬಹುದು, ಅವರಿಗೆ ಮಾರ್ಗದರ್ಶನವನ್ನು ನೀಡಿ ದಾರಿದೀಪವಾಗಿ ಜನರ ಅಜ್ಞಾನವನ್ನು ತೊಡೆದು ಆಸೆಯೇ ದುಃಖಕ್ಕೆ ಮೂಲ ಎಂಬ ಒಂದು ನೀತಿಯನ್ನು, ಬಹಳ ಉತ್ತಮವಾದ ಒಂದು ಮೆಸೇಜ್ ಅಂತ ಏನು ಹೇಳ್ತೀವಿ ಅದನ್ನು ಸಾರಿ ಎಲ್ಲರಿಗೂ ಅಹಿಂಸೆಯೇ ಪರಮೋ ಧರ್ಮ ಎನ್ನುವುದನ್ನು ಸಹ ತಿಳಿಸಿಕೊಟ್ಟಂತಹ ಸಿದ್ಧಾರ್ಥ ಗೌತಮ ಬುದ್ಧನಾಗಿದ್ದು ಧ್ಯಾನಾವಸ್ಥೆಯಲ್ಲಿ ಆತನಿಗೆ ಅರಿವಾಯಿತು. ಹಾಗಾಗಿ ಚಕ್ರವರ್ತಿಯಾಗಬೇಕಾಗಿದ್ದವನು ಒಂದು ಅಸಾಧಾರಣ ಮಹಾಪುರುಷರಾಗಿ ಮಾರ್ಪಾಡು ಹೊಂದಿದ್ದಕ್ಕೆ ಪ್ರಮುಖವಾದ ಕಾರಣ ಯಾವುದು ಅಂತಂದರೆ ಈ ಒಂದು ಧ್ಯಾನ ಎಂಬುದು. ಬೋಧಿ ವೃಕ್ಷದ ಕೆಳಗಡೆ ಧ್ಯಾನಸ್ಥನಾಗಿದ್ದಾಗ ಆತನಿಗೆ ಜೀವನದ ಹಲವಾರು ಸತ್ಯಗಳ ದರ್ಶನ ಆಯಿತು. ಅದೇ ರೀತಿ ನಂತರ ಧ್ಯಾನದ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ವಾಲ್ಮೀಕಿಯವರನ್ನು ನಾವು ತಗೋಬೋದು. ಕಾಡಿನಲ್ಲಿ ಬೇಟೆಯಾಡ್ತಿದ್ದವರು, ರತ್ನಾಕರ ಎಂಬವರು ಕೆಲವರನ್ನು ಲೂಟಿ ಮಾಡ್ತಾ ಇದ್ರು ಅಂತೇಳಿ ಅವರ ಒಂದು ಹಿಂದಿನ ಒಂದು ಪೂರ್ವಾಶ್ರಮದ ಒಂದು ಕಥೆಯನ್ನು ನಾವು ಕೇಳಬಹುದು. ಇಂಥವರು ನಾರದರಿಂದ ಪ್ರಭಾವಿತರಾಗಿ ಧ್ಯಾನಾವಸ್ಥೆಗೆ ಹೋದಾಗ ಒಬ್ಬ ಸಾಧಾರಣ ವ್ಯಕ್ತಿ, ಏನೂ ಒಂದು ವಿದ್ಯಾಭ್ಯಾಸ ಅರಿವೇ ಇಲ್ಲದ ಸಾಧಾರಣ ವ್ಯಕ್ತಿ ಧ್ಯಾನದಿಂದಾಗಿ ರಾಮಾಯಣದಂತಹ ಮಹಾಕೃತಿ, ಮೇರುಕೃತಿಯನ್ನು ರಚನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಧ್ಯಾನದ ಒಂದು ಆಳ ಅಗಲಗಳನ್ನು ನಾವು ತಿಳಿಬಹುದು. ಧ್ಯಾನದಿಂದ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇದಂತೂ ಒಂದು ಸ್ಪಷ್ಟವಾದ ನಿದರ್ಶನ ಅಂತಲೇ ನಾವು ಹೇಳಬಹುದು. ಹಾಗಾಗಿ ವಾಲ್ಮೀಕಿಯವರು ಸಹ ಸಾಧಾರಣದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯಾಗಿ, ಮಹಾನ್ ಪುರುಷನಾಗಿ, ಮಹಾನ್ ಕಾವ್ಯದ ರಚನೆಯನ್ನು ಮಾಡಿದ್ರು. ಇದೇ ರೀತಿ ವಿವೇಕಾನಂದರು, ಅವರೊಬ್ಬ ಯುಕ್ತಿವಾದಿ, ದೇವರನ್ನು ನಂಬ್ತಾ ಇರಲಿಲ್ಲ. ದೇವರನ್ನು ತೋರಿಸಿ ನನಗೆ ಆನಂತರ ನಾನು ನಂಬ್ತೀನಿ ಅಂತ ಅವರು ಶ್ರೀರಾಮಕೃಷ್ಣ ಪರಮಹಂಸರಲ್ಲಿ
ಅವರು ಒಂದು ಚಾಲೆಂಜ್ ಸಹ ಮಾಡಿದರು. ಅಂತಹವರು ರಾಮಕೃಷ್ಣ ಪರಮಹಂಸರಿಂದ ಪ್ರಭಾವಿತರಾಗಿ ಅವ್ರು ಹೇಳ್ತಾರೆ, ನೀನು ಧ್ಯಾನ ಮಾಡಿದ ಸಂದರ್ಭದಲ್ಲಿ ನಿನಗೆ ಅರಿವಾಗುತ್ತೆ ಅಂತೇಳಿ. ಧ್ಯಾನಾವಸ್ಥೆಗೆ ಹೋಗಿ ಧ್ಯಾನದ ಆಳದಲ್ಲಿ ಇಳಿದಾಗ ಅವರಿಗೆ ಭಗವಂತನ ದರ್ಶನ ಆಗುತ್ತೆ. ನಂತರ ಅವರು ನಮ್ಮ ದೇಶದ ವೇದಾಂತದ ಸಾರವನ್ನು ಇಡೀ ಜಗತ್ತಿಗೆ ಅದನ್ನು ಸಾರಿದವರು. ಈಗಲೂ ಸಹ ಚಿಕಾಗೋದಲ್ಲಿ ನಡೆದ ಆ ಒಂದು ಧಾರ್ಮಿಕ ಸಮ್ಮೇಳನದಲ್ಲಿ ಭಾರತದ ಕೀರ್ತಿಯನ್ನು ಎತ್ತಿ ಹಿಡಿತಾರೆ. ಹಾಗಾಗಿ ಧ್ಯಾನದಿಂದ ನರೇಂದ್ರನಾಗಿದ್ದಂತಹ ವಿವೇಕಾನಂದರು ನಂತರ ವಿವೇಕಾನಂದರಾಗಿ ಮಾರ್ಪಾಡಿಸಿದ್ದಕ್ಕೆ ಬಹಳ ಮುಖ್ಯವಾದ ಕಾರಣ ಧ್ಯಾನ ಅಂತಲೇ ಹೇಳ್ಬಹುದು. ಇಲ್ಲಿ ನಾವು ಬೇರೆ ಬೇರೆ ವೈವಿಧ್ಯ ರೀತಿಯ ಜನರನ್ನು ನೋಡ್ತೀವಿ. ಇದೇ ರೀತಿ ಮೆಲರೇಪ ಎನ್ನುವ ಒಬ್ಬ ಬೌದ್ಧ ಮಹಾನ್ ಯೋಗಿಯವರು, ಅವರು ಪೂರ್ವಾಶ್ರಮದಲ್ಲಿ ಕೆಲವೊಂದು ತಾಂತ್ರಿಕ ವಿದ್ಯೆಗಳನ್ನು ಕಲಿತ್ಕೊಂಡು ಜನರಿಗೆ ಮುಖ್ಯವಾಗಿ ಅವರಿಗೆ ಕೆಲವರ ಮೇಲೆ ಕೋಪ ಇರುತ್ತೆ, ಅವರ ಸಂಬಂಧಿಗಳ ಮೇಲೆ, ದಾಯಾದಿಗಳ ಮೇಲೆ. ಅವರನ್ನು ಈ ತಾಂತ್ರಿಕ ವಿದ್ಯೆಯ ಮುಖಾಂತರ ಎಲ್ಲರನ್ನ ನಾಶ ಮಾಡ್ತಾರೆ, ಎಲ್ಲರನ್ನ ಕೊಲ್ತಾರೆ ಅವರು. ನಂತರ ಒಂದು ಹಂತದಲ್ಲಿ ಅರಿವಾಗುತ್ತೆ. ಅರಿವಾದ ನಂತರ ಬೌದ್ಧ ಧರ್ಮದಲ್ಲಿ ಅವರು ಆ ಒಂದು ಧರ್ಮವನ್ನು ದೀಕ್ಷೆ ತಗೊಂತಾರೆ. ದೀಕ್ಷೆ ತಗೊಂಡು ಬಹಳ ಕಷ್ಟದಿಂದ ಅವರು ಆ ಒಂದು ಸಾಧನೆಯನ್ನು ಮಾಡ್ತಾರೆ. ನಂತರ ಧ್ಯಾನದಿಂದಾಗಿ ಅವರು ಮುಂದಿನ ದಿನದಲ್ಲಿ ಬೌದ್ಧ ಧರ್ಮದ ಮಹಾನ್ ಯೋಗಿಗಳಾಗಿ ಗುರುತಿಸಲ್ಪಡ್ತಾರೆ. ಹಾಗಾಗಿ ಧ್ಯಾನ ಎಂತಹ ಕಟುಕನನ್ನಾದರೂ ಬದಲಾವಣೆ ಮಾಡ್ಬೋದು, ಕ್ರೂರಿಯನ್ನಾದರೂ ಬದಲಾವಣೆ ಮಾಡಬಹುದು ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ನಿದರ್ಶನ ಅಂತಲೇ ಹೇಳ್ಬಹುದು. ಇದೇ ರೀತಿ ವೆಂಕಟರಮಣ ಆಗಿದ್ದಂತಹ ಸಾಮಾನ್ಯ ಯುವಕ ಮುಂದಿನ ದಿನದಲ್ಲಿ ರಮಣ ಮಹರ್ಷಿಗಳು ಅಂತ ಇಡೀ ಜಗತ್ತು ಅವರನ್ನು ಗುರುತಿಸುತ್ತೆ. ನಾನು ಯಾರು ಎಂಬ ಒಂದು ಪ್ರಶ್ನೆ, ಹೂ ಆ್ಯಮ್ ಐ ಅಂತ ಒಂದು ಪ್ರಶ್ನೆಯನ್ನು ಹಾಕಿಕೊಂಡು ಅದರ ಆಳದಲ್ಲಿ ಹಿಡಿದು ಧ್ಯಾನಸ್ಥರಾಗಿ ಬದುಕಿನ ಪ್ರಶ್ನೆಗಳು, ಸಾವಿರಾರು ಪ್ರಶ್ನೆಗಳಿದೆ ನಮಗೆಲ್ಲ, ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಕೊಂಡಂತಹವರು ಮಹಾನ್ ಯೋಗಿಗಳಾದ ರಮಣ ಮಹರ್ಷಿಗಳು. ಹಾಗಾಗಿ ರಮಣ ಮಹರ್ಷಿಗಳು ವೆಂಕಟರಮಣ ಆಗಿದ್ದವರು ರಮಣ ಮಹರ್ಷಿ ಆಗೋದಕ್ಕೆ ಬಹಳ ಮುಖ್ಯವಾದ ಒಂದು ಕಾರಣ ಏನು, ಬೇಸ್ ಏನು ಅಂತಂದರೆ ಧ್ಯಾನ. ಹಲವಾರು ವರ್ಷಗಳು ಧ್ಯಾನ ಮಾಡ್ತಾರೆ, ಮೈ ಮೇಲೆ ಅರಿವೇ ಇಲ್ಲದಂತೆ ಧ್ಯಾನ ಮಾಡ್ತಾರೆ. ಅವರ ಮೈಯನ್ನು ಇರುವೆಗಳು, ಹುಳುಗಳು, ಸೊಳ್ಳೆ ಕಿತ್ತು ತಿಂತಾ ಇದ್ದರೂ ಸಹ ದೇಹದ ಅರಿವೇ ಇಲ್ಲದೆ ಧ್ಯಾನಸ್ಥರಾಗಿರ್ತಾರೆ. ಕೊನೆಗೊಂದು ದಿನ ಅವರಿಗೆ ಸಂಪೂರ್ಣ ಅರಿವಿನ ಸ್ಥಿತಿಗೆ ಅವರು ಬರ್ತಾರೆ, ಪರಿಪೂರ್ಣ ಪ್ರಜ್ಞೆಯನ್ನು ಹೊಂದುತ್ತಾರೆ. ನಂತರ ಅವರು ಮಹಾನ್ ಸಾಧಕರಾಗ್ತಾರೆ. ಹಾಗಾಗಿ ಧ್ಯಾನಕ್ಕೆ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಅರವಿಂದೋ ಬಗ್ಗೆನೂ ತಮಗೆಲ್ಲ ಗೊತ್ತಿರಬಹುದು. ಅವರು ಸಹ ಪ್ರಾಥಮಿಕ ಹಂತದಲ್ಲಿ ಅವರಿಗೆ ಯಾವುದರ ಬಗ್ಗೆನೂ ಸಹ ಅಷ್ಟೊಂದು ಸ್ಪಷ್ಟವಾದ ನಿಲುವು ಇರೋದಿಲ್ಲ. ನಂತರ ಧ್ಯಾನದಿಂದಾಗಿ ಅವರು ಹೀಲಿಂಗ್ ಅಂತ ನಾವೇನು ಹೇಳ್ತೀವಿ, ಇಂಟಿಗ್ರೇಟೆಡ್ ಯೋಗ, ಅಷ್ಟಾಂಗ ಯೋಗ, ಈ ಥರದ ಬೇಕಾದಷ್ಟು ಈ ಥರದ ವಿಚಾರಗಳಲ್ಲಿ ಮೈಂಡ್ ಬಗ್ಗೆನೂ ಸಹ ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಇವರು ಧ್ಯಾನಸ್ಥರಾದ ಮೇಲೆ ಅರಬಿಂದೋ ಅವರು ಒಬ್ಬ ಮಹಾನ್ ಪುರುಷ, ಮಹಾನ್ ಸಾಧಕನಾಗಿ ಆಗ್ತಾರೆ. ಅದಕ್ಕೆ ಮೊದಲು ಅವರು ಬ್ರಿಟಿಷರ ಒಂದು ಆಡಳಿತದಲ್ಲೂ ಸಹ ಒಂದು ದೊಡ್ಡ ಹುದ್ದೆ, ಕಲೆಕ್ಟರ್ ಹುದ್ದೆಗೆ ಹೋಗಿದ್ದಂಥವರು. ಆದರೆ ಅದನ್ನು ಬಿಟ್ಟು ಧ್ಯಾನ ಮಾರ್ಗಕ್ಕೆ ಹೋಗಿ ಒಬ್ಬ ಮಹಾನ್ ಸಾಧಕ ಆಗ್ತಾರೆ. ಈ ರೀತಿ ಬೇಕಾದಷ್ಟು ಉದಾಹರಣೆಗಳು ನಮಗೆ ಸಿಕ್ಕುತ್ತೆ. ಓಶೋ ಬಗ್ಗೆನೂ ತಮಗೆಲ್ಲ ಗೊತ್ತಿದೆ. ತತ್ವಶಾಸ್ತ್ರಜ್ಞರಾದ ಓಶೋ ಬಹಳಷ್ಟು ವಿಚಾರಗಳನ್ನು ಅವರು ಧ್ಯಾನದ ಮುಖಾಂತರ ಮನನ ಮಾಡಿಕೊಂಡು, ಅರಿವನ್ನು ಮಾಡಿಕೊಂಡು ಇಡೀ ಜಗತ್ತಿಗೆ ತಿಳಿಸಿದಂಥವರು. ಈ ರೀತಿ ನಾವು ಉದಾಹರಣೆಗಳನ್ನು ತೆಗೆದುಕೊಳ್ತಾ ಹೋದರೆ ಸಾವಿರಾರು ನಿದರ್ಶನಗಳು, ಉದಾಹರಣೆಗಳು ನಮಗೆ ಸಿಗ್ತಾ ಬರುತ್ತೆ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದಂಥವರು ಸಹ ಧ್ಯಾನದ ಒಂದು ಒಳ್ಳೆಯ ಹಂತಕ್ಕೆ ತಲುಪಿ ಪರಿಪೂರ್ಣ ಒಂದು ಕಾನ್ಷಿಯಸ್ನೆಸ್ ಅಂತ ನಾವು ಏನು ಹೇಳ್ತೀವಿ, ಇಂಟಿಗ್ರೇಟೆಡ್ ಕಾನ್ಷಿಯಸ್ನೆಸ್, ಪರಿಪೂರ್ಣ ಕಾನ್ಷಿಯಸ್ನೆಸ್ ಅದನ್ನು ಪಡೆದು ಮಹಾನ್ ಸಾಧಕರಾಗಿದ್ದಾರೆ. ಹಾಗಾದರೆ ಧ್ಯಾನ ಮಾಡಿದಾಗ ಏನಾಗುತ್ತೆ, ಓವರಾಲ್ ಈ ಎಲ್ಲರಲ್ಲೂ ಅವರ ಮೆದುಳಿನಲ್ಲಿ ಏನು ನಡೆಯುತ್ತೆ ಅಂತ ಅನ್ನೋದಾದರೆ, ಮೊದಲನೆಯದಾಗಿ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಅನ್ಬೋದು. ಮೆದುಳಿನಲ್ಲಿ ಬೇರೆ ಬೇರೆ ಪಾತ್ವೇಗಳು, ಒಳ್ಳೆಯ ಲೂಪ್ಗಳು ಡೆವಲಪ್ ಆಗುತ್ತೆ. ಆ ಧ್ಯಾನಾವಸ್ಥೆಯಲ್ಲಿ ಆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಮುಂಭಾಗದ ಮೆದುಳು ಒಂದು ಪರಿಪೂರ್ಣ ಮೆದುಳು, ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು ಅಂತೀವಿ. ಆ ಮೆದುಳು ಆ್ಯಕ್ಟಿವೇಟ್ ಆದಾಗ ಯಾವುದು ಸರಿ ಯಾವುದು ತಪ್ಪು ತರ್ಕಗಳು ಮಾಡಬಹುದು, ಮತ್ತು ಸರಿ ತಪ್ಪುಗಳ ಅರಿವು ನಮಗೆ ಆಗುತ್ತೆ. ಬದುಕು ಎಂದರೇನು ಅಂತೇಳಿ ಇನ್ನೂ
ನಾವು ಆಳವಾಗಿ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಬದುಕಿನ ನಶ್ವರತೆಯ ಬಗ್ಗೆ ನಮಗೆ ಅರಿವಾಗುತ್ತೆ. ಯಾವುದು ಶಾಶ್ವತ ಅನ್ನೋದು ನಮಗೆ ಅರಿವಾಗ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಹಿಂಭಾಗದ ಮೆದುಳು, ಪ್ರಾಣಿ ಮೆದುಳು ಏನಿದೆ ಅದು ಶಾಂತ ಆಗುತ್ತೆ. ಈ ಪ್ರಾಣಿ ಮೆದುಳಿನ ಬಹಳ ಮುಖ್ಯವಾದ ಕೆಲಸ ಅಂದರೆ ಅದು ಹೆದರುವುದು, ಕೋಪ ಮಾಡಿಕೊಳ್ಳೋದು, ಆ್ಯಂಗ್ಸೈಟಿ ಅಂತ ನಾವೇನು ಹೇಳ್ತೀವಿ, ಖಿನ್ನತೆ ಮತ್ತು ಮತ್ತು ಅತಿಯಾದ ಮಮತೆ, ಅತಿಯಾದ ಪ್ರೀತಿ, ಅತಿಯಾದ ಲೈಂಗಿಕತೆ, ಈ ಥರ ಹಸಿವು ಅಂದರೆ ಆಹಾರದ ಮೇಲೆ. ಈಗ ಪ್ರಾಣಿಗಳು ಬಹಳ ಮುಖ್ಯವಾಗಿ ಅವಕ್ಕೆ ಬೇಕಾಗಿರೋದು ಅವಕ್ಕೆ ಆಹಾರ, ಮಿಥುನ, ಅದರಲ್ಲಿ ಆಹಾರದಲ್ಲಿ ಮತ್ತು ಶೆಲ್ಟರ್ ಅಂತ ನಾವು ಅಂತೀವಿ. ಈ ಮೂರಕ್ಕೋಸ್ಕರನೇ ಆ ಮೆದುಳು ಯಾವಾಗಲೂ ಸದಾಕಾಲ ಅದು ಹಾತೊರಿತಾ ಇರುತ್ತೆ. ಹಾಗಾಗಿ ಹಿಂಭಾಗದ ಮೆದುಳು ಸ್ವಲ್ಪ ಶಾಂತ ಆಗ್ತಾ ಬರುತ್ತೆ. ಅದು ಇಂತಹ ಧ್ಯಾನ ಮಾಡುವಂತಹ ವ್ಯಕ್ತಿಗಳಲ್ಲಿ, ಮಹಾನ್ ಪುರುಷರಲ್ಲಿ ಸಂಪೂರ್ಣವಾಗಿ ಅದರ ಒಂದು ಏನು ಆ್ಯಕ್ಟಿವಿಟಿ ಇರುತ್ತೆ ಕಡಿಮೆ ಆಗಿರುತ್ತೆ. ಮುಂಭಾಗದ ಮೆದುಳು ಅದು ಹೈಜಾಕ್ ಆಗಿ ಅದು ಮೇಯ್ನು ಡಾಮಿನೆನ್ಸ್ ಅಂತ ಕರಿತೀವಿ, PFC ಡಾಮಿನೆನ್ಸ್, ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಡಾಮಿನೆನ್ಸ್ ಅಂತ. ಅದಿರೋದ್ರಿಂದ ಅವರು ಹೊಸ ಹೊಸ ವಿಚಾರಗಳು, ಜೀವನದ ಒಂದು ಪುನರ್ದರ್ಶನ, ದಿವ್ಯ ದರ್ಶನ ಅಂತ ನಾವು ಏನು ಹೇಳ್ತೀವಿ ಅದನ್ನೆಲ್ಲ ಅವರು ಪಡಿತಾ ಬರ್ತಾರೆ. ನ್ಯೂರೋಪ್ಲಾಸ್ಟಿಸಿಟಿ ಬದಲಾವಣೆ ಆಗುತ್ತೆ. ಈಗೋ, ನಮ್ಮ ಮನುಷ್ಯನ ಡಿಫಾಲ್ಟ್ ಮೋಡ್ ನೆಟ್ವರ್ಕಿನಲ್ಲಿರುವಂತಹ ಈಗೋ ಆಗಿರ್ಬೋದು, ಓವರ್ ಥಿಂಕಿಂಗ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರಬಹುದು, ಈ ಒಂದು ಕೆಟ್ಟ ಹಳೆಯ ಮೆಮೊರಿಗಳು, ನೆನಪುಗಳು, ಇವೆಲ್ಲದೂ ಕಮ್ಮಿ ಆಗ್ತಾ ಬಂದು ಡಿಫಾಲ್ಟ್ ಮೋಡ್ ನೆಟ್ವರ್ಕು ಅದು ಸ್ಟೆಬಿಲೈಸ್ ಆಗುತ್ತೆ, ಅದು ಕಡಿಮೆ ಆಗುತ್ತೆ, ಓವರ್ ಆ್ಯಕ್ಟ್ ಆಗೋದಿಲ್ಲ. ಮನುಷ್ಯ ಪರಿಪೂರ್ಣತೆಯ ಕಡೆಗೆ ಸಾಗಲು ಧ್ಯಾನ ಅತ್ಯವಶ್ಯ. ಮನುಷ್ಯನ ಮೆದುಳಿನಲ್ಲಿ ಉಂಟಾಗುವ ಅಲೆಗಳು ಬಹಳ ಪ್ರಮುಖವಾಗಿ ಆಲ್ಫಾ, ಬೀಟಾ, ಥೀಟಾ, ಗಾಮಾ, ಡೆಲ್ಟಾ. ಅದರಲ್ಲೂ ಜನಸಾಮಾನ್ಯರಲ್ಲಿ ಸದಾಕಾಲ ಇರುವಂತಹ ಬೀಟಾ ಅಲೆಗಳಿಂದ ಆಲ್ಫಾ ಅಲೆಗಳಿಗೆ ಧ್ಯಾನಸ್ಥರಾದಾಗ ನಾವು ಹೋಗ್ತೀವಿ. ನಂತರ ಟ್ರಾನ್ಸ್ ಅಥವಾ ಥೀಟಾ ಅಲೆಗಳಿಗೆ ಹೋಗ್ತೀವಿ. ಅಲ್ಲಿಂದ ಇನ್ನೂ ಹೆಚ್ಚು ಈ ಮಹಾನ್ ಪುರುಷರು ಗಾಮಾ ಅಲೆಗಳಿಗೆ ಅವರು ತಮ್ಮ ಮೆದುಳಿನ ಅಲೆಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಮಗೆ ಜನಸಾಮಾನ್ಯರಿಗೆ ಅರಿವಾಗದೇ ಇರುವಂತಹ ಇನ್ನೊಂದು ಡೈಮೆನ್ಷನ್ ಏನಿದೆ ಅದು ಈ ಮಹಾಪುರುಷರಿಗೆ ಅರಿವಾಗಿದೆ. ಹಾಗಾಗಿ ಧ್ಯಾನ ಎಂಥವರನ್ನು ಬೇಕಾದರೂ ಬದಲಾವಣೆ ಮಾಡುವಂತಹ ಅದ್ಭುತವಾದ ಸಾಧನ ಅಂತನ್ಬೋದು. ಹಾಗಾಗಿ ಒತ್ತಡದ ಜಗತ್ತಿನಲ್ಲಿ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಧ್ಯಾನ, ಜೊತೆಗೆ ಪ್ರಾಣಾಯಾಮ ಮತ್ತು ದೇಹ ಚೆನ್ನಾಗಿರಬೇಕು, ಈ ಕೋಆರ್ಡಿನೇಷನ್ ಚೆನ್ನಾಗಿರಬೇಕು ಅಂದರೆ ಯೋಗನೂ ಸಹ ಅತ್ಯಂತ ಮುಖ್ಯವಾಗಿರೋದು. ಹಾಗಾಗಿ ಈ 3 ಸೂತ್ರಗಳು, ಧ್ಯಾನ ಆಗಿರ್ಬೋದು, ಪ್ರಾಣಾಯಾಮ ಆಗಿರಬಹುದು, ಉಸಿರನ್ನು ನಿಯಂತ್ರಣ ಮಾಡುವಂತಹದ್ದು, ನನ್ನ ಒಳಗಡೆ ಹೋಗಿ ನನ್ನನ್ನು ನಾನು ಅರಿವು ಉಂಟು ಮಾಡಿಕೊಳ್ಳುವ ಧ್ಯಾನ, ಉಸಿರನ್ನು ನಿಯಂತ್ರಣ, ಚೈತನ್ಯ ಶಕ್ತಿ, ಪ್ರಾಣಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಹತೋಟಿಯಲ್ಲಿಟ್ಟುಕೊಳ್ಳಲು ಪ್ರಾಣಾಯಾಮ, ದೇಹವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಯೋಗ, ಇವು 3ನ ಒಂದು ಕಾಂಬಿನೇಷನ್ ಏನಿದೆ ಮನುಷ್ಯನನ್ನು ಬೇರೆ ಹಂತಕ್ಕೆ, ಮನುಷ್ಯನನ್ನು ಮಹಾಪುರುಷನನ್ನಾಗಿ ಮಾಡುವಂತಹ ಶಕ್ತಿ ಈ 3ಕ್ಕೂ ಇದೆ. ಹಾಗಾಗಿ ಈ ಸೂತ್ರಗಳನ್ನು ಈ ಒಂದು ಯುಗದಲ್ಲಿ ನಾವು ಬಳಸ್ತಾ ಬಂದರೆ, ಆಧುನಿಕ ಯುಗ, ತಂತ್ರಜ್ಞಾನದ ಯುಗ, ಒತ್ತಡದ ಜಗತ್ತು ಅಂತನ್ಬೋದು, ಮನುಷ್ಯ ಸಂಪೂರ್ಣ ಆರೋಗ್ಯವನ್ನು ಪಡೆದು ಸದಾಕಾಲ ಸಂತೋಷದಿಂದ ಬದುಕಲು ಈ 3 ಸೂತ್ರಗಳು ನಮಗೆ ಅತ್ಯವಶ್ಯ. ಇದನ್ನು ಹಿಂದೆ ಬಳಸಿದವರೆಲ್ಲರೂ ಮಹಾನ್ ಸಾಧಕರಾಗಿದ್ದಾರೆ, ಮಹಾನ್ ಪುರುಷರಾಗಿದ್ದಾರೆ. ಹಾಗಾಗಿ ಇದನ್ನು ಯಾರು ಬೇಕಾದರೂ ಬಳಸಬಹುದು, ಇದರ ಅನುಕೂಲಗಳನ್ನು ನಾವು ಪಡೆಯಬಹುದಾಗಿದೆ. ನಮಸ್ಕಾರ.